ಚಂಪಾ ಚಮೇಲೆ ಒಂದು ಬಿಲ್ಲನ ಅದೆಷ್ಟು ಸಲ ಅಂತ ತೋರಿಸೋದು. ನೀವಿನ್ನೂ ನೋಡ್ತಾನೆ ಇಲ್ವಲ್ಲ ಅದಕ್ಕೆ. ಏನಾಯ್ತು ಇಷ್ಟೊಂದು ಖರ್ಚು ತೋರಿಸ್ಬಿಟ್ಟಿದ್ಯಾ? ಎಷ್ಟು ಕಷ್ಟಪಟ್ಟು ಎಷ್ಟು ಕಡಿಮೆ ಖರ್ಚು ಮಾಡಿದೀನಿ, ಇದನ್ನೇ ನೀವು ಜಾಸ್ತಿ ಅಂತಿದ್ದೀರಲ್ಲ. ಸುಮ್ಮನೆ ಆಗಲ್ಲ, ನೀನು ಆಡೋ ಮಾತುಗೊಂದು ಅರ್ಥ ಬೇಡವೆ. 3 ತಿಂಗಳಿಗೆ ಆಗೋ ಖರ್ಚನ್ನ ಒಂದೇ ತಿಂಗಳು ಮಾಡಿ ಕೂತಿದ್ಯಾ. ಇದಕ್ಕಿಂತ ಕಡಿಮೆ ಖರ್ಚು ಮಾಡೋರ್ನ ತೋರಿಸಿ ನೋಡೋಣ. ಏನು ತೋರಿಸ್ಬಿಟ್ರೆ ಏನು ಮಾಡ್ಬಿಡ್ತೀಯ? ನಾನು ನುಲಿಯೋದನ್ನೇ ಬಿಟ್ಬಿಡ್ತೀನಿ. ಗುಡ್ ಮಾರ್ನಿಂಗ್. ಅಯ್ಯೋ ಬಿಡ್ರೆ, ನಮ್ಮ ಪಾಲಿಗೆ ಯಾಕೋ ಏನೋ ಇವತ್ತು ವೆರಿ ವೆರಿ ಬ್ಯಾಡ್ ಮಾರ್ನಿಂಗ್. ಹಾವಿ ಡೋಂಟ್ ಟಾಕ್ ರಬಿಶ್. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ 3000. ರೇ ಬ್ಯೂಟಿ ಪಾರ್ಲರ್ ಇವತ್ತು ಬಂದ್ ಕಣ್ರಿ. ಯಾಕೆ? ಅಯ್ಯೋ ಸುಮ್ಮನೆ ತಮಗೆ ವಿಷಯನೇ ಗೊತ್ತಿಲ್ವೇ? ನಮ್ಮ ಪೊಲೀಸ್ನವರು ಸುಮ್ಮನೆ ಇರಲಾರ್ದೆ ಅದು ಯಾವುದೋ ಒಬ್ಬ ಕಳ್ಳನ ಹಿಡಿದ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ. ಅವನು ಬಿಡುಗಡೆ ಆಗಬೇಕು, ಅಲ್ಲಿವರೆಗೂ ನಾವು ಕರ್ನಾಟಕನ ಬಂದ್ ಮಾಡ್ತೀವಿ ಅಂತ ಜನಗಳೆಲ್ಲ ಸೇರ್ಕೊಂಡು ಕರ್ನಾಟಕ ಬಂದ್ ಆಚರಿಸ್ತಾ ಇದ್ದಾರೆ. ಒಬ್ಬ ಕಳ್ಳನ ಅರೆಸ್ಟ್ ಮಾಡಿದ್ದಕ್ಕೆ ಇಡೀ ಕರ್ನಾಟಕ ಬಂದ? ಅದು ಬರೀ ಕಳ್ಳ ಅಂತ ಅಲ್ಲ ಕಣ್ರಿ, ಜಾಜಿ ಜಂಬಲ್ದಿ ನೀವೇ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾರೇ ಅರೆಸ್ಟ್ ಆಗ್ಲಿ ಮೊದಲು ಬಂದಾಗದೆ ನಮ್ಮ ಕರ್ನಾಟಕ. ಆ ಕಳ್ಳ ವೆರಿ ವೆರಿ ಐನ್ ಪಾಕಡೆ ಏನ್ ಕೆಲಸ ಮಾಡಿದ್ದೇನೆ ಹೇಳಿ? ನೀವು ಹೋಗ್ತಾ ಇದ್ರಲ್ರಿ ಬ್ಯೂಟಿ ಪಾರ್ಲರ್, ಅದಕ್ಕೆ ಕಣ್ಣು ಹಾಕ್ಬಿಟ್ಟಿದ್ದಾನೆ. ಅಲ್ಲಿರೋ ಕಾಸ್ಮೆಟಿಕ್ಸ್ ನೆಲ್ಲ ಕದ್ದು ಬಿಟ್ಟಿದ್ದಾನೆ. ಬಿಡ್ತಾರ? ನಮ್ಮ ಕರ್ನಾಟಕದ ಪೊಲೀಸರು ಬಿಡ್ತಾರೆ, ಹೇಳಿದ್ರು ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ. ಮೈ ಗಾಡ್, ಈಗೇನ್ ಮಾಡ್ಲಿ? ಹಬಿ, ನಾನು ಬ್ಯೂಟಿ ಪಾರ್ಲರ್ ಹೋಗೋದನ್ನ ನಾಳೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ದುಡ್ಡು ಕೊಡೋದನ್ನ ನಾಳೆಗೆ ಮುಂದಕ್ಕೆ ಹಾಕೊಂಡಿದ್ದೀನಿ. ಏನು ಯಜಮಾನ್ರೆ, ನಿಮ್ ಹೆಂಡತಿ ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ ನಾಳೆ ದುಡ್ಡು ಕೊಡ್ತೀನಿ ಅಂತ ಮುಂದಕ್ಕೆ ಹಾಕೊಂಡಿದ್ರಲ್ಲ, ನಾನು ಮನೆ ಖರ್ಚಿಗೆ ದುಡ್ಡು ಕೇಳ್ತಾ ಇದೀನಿ. ನನಗೆ ಯಾಕೆ ಕೊಡ್ತಿಲ್ಲ? ನಾನೇ ದೇವ್ಗಳ ತರ ಒಲೆ ಒಳಗಡೆ ಕಾಲ್ ಇಟ್ಕೊಂಡು ಅಡ್ಗೆ ಮಾಡ್ಲಾ? ಒಂದು ಸಿಲಿಂಡರ್ಗೆ 450 ರೂಪಾಯಿ ಆಗಿದೆ. 3 ತಿಂಗಳಿಗೆ ಒಂದೇ ಸಿಲಿಂಡರ್ ಅಂತೆ. ಆಗಲ್ಲ, ಇಷ್ಟೊಂದು ಖರ್ಚನ್ನ ನಾನು ಒಬ್ಬನ ಕೈಯಿಂದ ನಿಭಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಾದ್ರೂ ಮಾಡಿ ನೀವು ಮಾಡ್ತಾ ಇರೋ ಎಲ್ಲ ಖರ್ಚುಗಳು ನಾನು ಕಡಿವಾಣ ಹಾಕ್ತೀನಿ. ಅದ್ ಹೇಗ್ ಹಾಕ್ತಿರೋ? ನನ್ನ ಫ್ರೆಂಡ್ ಒಬ್ಬ ನಿಧಾನೆ ಜಿಪಣಕ್ರೇಸರ ಜಗನ್ನಾಥ ಅಂತ, ಅವನನ್ನ ಕರೆಸ್ತೀನಿ, ಎಲ್ಲರಿಗೂ ಕತ್ರಿ ಹಾಕಿಸ್ತೀನಿ. ಎನಿಬಡಿ ಇನ್ ದ ಹೌಸ್? ಯಾಕ್ರಿ, ನಾವಿರೋದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನಾಗ್ಬೇಕಾಗಿತ್ತು? ನಾನು 100 ರೂಪಾಯಿನ 50 ರೂಪಾಯಿ ಮಾಡ್ತೀನಿ, 50 ರೂಪಾಯಿನ 25 ರೂಪಾಯಿ ಮಾಡ್ತೀನಿ, 25 ರೂಪಾಯಿನ 12.5 ಮಾಡ್ತೀನಿ. ಲೇ ಪಲ್ಲು, ನಮಗ್ ಗೊತ್ತಿರೋರೆಲ್ಲ ದುಡ್ಡನ್ನ ಡಬಲ್ ಮಾಡೋರು. 100 ರೂಪಾಯಿನ 200, 500 ರೂಪಾಯಿನ 1000. ಇವ್ನು ಯಾರೋ ಬಂದು ದುಡ್ಡನ್ನ ಕಮ್ಮಿ ಮಾಡೋದು ಹೇಳ್ಕೊಡ್ತೀನಿ ಅಂತಿದ್ದಾನೆ. ಸಾರ್, ಮಸಾಲೆ ದೋಸೆ ತಿಂದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಕಮ್ಮಿ ಆಗುತ್ತೆ. ನೀವು ತಪ್ಪಾಗಿ ಭಾವಿಸಿದ್ರಿ. ನಾನು ಹೇಳಿದ್ದು ಖರ್ಚು ಕಮ್ಮಿ ಮಾಡ್ತೀನಿ ಅಂತ. ಈ ಮನೇಲಿ ಅದ್ರ ಅವಶ್ಯಕತೆ ಯಾರಿಗೂ ಇಲ್ಲ, ತಾವು ಮುಂದೆ ಹೋಗ್ಬೋದು. ಇನ್ವಿಟೇಷನ್ ಮೇಲೆ ಬಂದಿರೋ ಆರ್ಟಿಸ್ಟ್ ಯಾರಪ್ಪ ಇನ್ವಿಟೇಷನ್ ಕೊಟ್ಟಿದ್ದು? ಈ ಮನೆ ಯಜಮಾನ್ರು. ಈ ಮನೆಗೆ 3 ಜನ ಯಜಮಾನ್ರಿದ್ದಾರೆ. ನನ್ ಪಲ್ಲು ಅಂತ ಈ ಮನೆ ಚಿಕ್ಕ ಯಜಮಾನಿ, ನಮ್ಮ ಅಕ್ಕೆ ಈ ಮನೆಗೆ ದೊಡ್ಡ ಯಜಮಾನಿ, ನಮ್ ತಾಯಿ ಮನೆಗೆ ಚೀಫ್ ಯಜಮಾನಿ. ನಿಮ್ಗೆ ಯಾರು ಬೇಕಾಗಿತ್ತು? ನನಗೆ ಗಂಡಸ ಯಜಮಾನ ಬೇಕು. ಈ ಮನೇಲಿ ಗಂಡಸ್ ಯಜಮಾನ್ರು ಅಂತ ಯಾರು ಇಲ್ಲ, ತಾವು ಮುಂದೆ ಹೋಗ್ಬೋದು. ಕರೀರಿ ಪಾಂಡ್ರಂಗ ಗಂಡದಲ್ಲಿನ. ಈ ಮಾತನ್ನ ಮೊದ್ಲೇ ಹೇಳಿದ್ರೆ ನಿನ್ ಬಾಯಿ ಏನಾದ್ರು ಬಿದ್ದೋಗ್ತಾ ಇತ್ತಾ? ಇರ್ರಿ ಕರಿತೀನಿ. ಲೇ ಪಲ್ಲು, ನಿಮ್ಮ ಅಣ್ಣ ಕರ್ಸೋದೆಲ್ಲ ಇಂಥವ್ರನ್ನೇ. ಲೇ ಪಾಂಡ್ರಂಗ ಗಂಡಿಲೆ ಬಾರ ಇಲ್ಲೇ. ಓ ಜಗಣ್ಣ ಜಗನ್ನಾಥ, ಲೋ ಜಿಪಣಕ್ರೇಸರ, ನೀನು ನನ್ನ ಮನೆಗೆ ಕಾಲಿಟ್ಟ ತಕ್ಷಣ ನನ್ನ ಅರ್ಧ ಖರ್ಚುಗಳು ಹಂಗಂಗೆ ಕಡಿಮೆ ಆದಂಗೆ ಕಣ. ಅಪರೂಪಕ್ಕೊಮ್ಮೆ ಬಂದಿದ್ಯಾ, ಬಾರಲೇ ಒಂದ್ಸಲ ತಪ್ಕೊಳ. ಅಣ್ಣಯ್ಯ, ಈ ಜಿಪುಣಾಗ್ರೇಸರನ್ನ ಯಾಕೆ ಕರ್ಸಿರೋದು? ನೋಡಮ್ಮ, ದೇವ್ರು ಕಟ್ಟದಂಗೆ ಇವತ್ತಿನ ದುನಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಾ ಇದೆ. ನನ್ನೊಬ್ಬನ ಕೈಲೇ ಎಲ್ಲ ಖರ್ಚನ್ನು ಮೇಂಟೈನ್ ಮಾಡಕ್ಕಾಗಲ್ಲ. ಹಾಗಾಗಿ ಇವನನ್ನು ಕರೆಸಿದ್ರಿ, ನನ್ನ ಅರ್ಧ ಖರ್ಚು ಕಡಿಮೆ ಆಗುತ್ತೆ. ನೋಡು, ಈ ಕತ್ರಿ ಇದೆಯಲ್ಲ, ಏನ್ ಗೊತ್ತಾ, ಇದು ಇವನ ಸಿಂಬಲ್. ಈ ಕತ್ರಿನ ಎಲ್ಲೆಲ್ಲಿ ಬೇಕೋ ಹಂಗಂಗೆ ಆಗ್ತಾ ಇದ್ರೆ ಖರ್ಚು ಆಟೋಮೆಟಿಕ್ ಆಗಿ ಹಂಗಂಗೆ ಕಮ್ಮಿ ಆಗುತ್ತೆ. ಎಲ್ಲೆಲ್ಲಿ ಕತ್ರಿ ಹಾಕ್ತಿರೋ? ಈಗ ವಾರಕ್ಕೆ ಎಷ್ಟು ಸಿನಿಮಾ ನೋಡ್ತೀರಾ ನೀವು? ಕಡಿಮೆ ಅಂದ್ರೂ ಒಂದು 4 ಸಿನಿಮಾ ನೋಡ್ತೀವಿ. 2 ಸಿನಿಮಾ ಕಟ್. ಅಯ್ಯ, ಬಡ್ಕೋಬೇಕು. ಇನ್ನು ಮಕ್ಕಳೇ ಆಗಲಿಲ್ಲ, ಆದ್ರೆ ಏನ್ ಉಳಿತಾಯ ಮಾಡ್ತೀವೋ? ಮಾತೃಶ್ರೀ ರಂಗಮ್ಮನವ್ರೆ, ಇವನು ಹೇಳ್ತಾ ಇರೋದು ಆ ಉಳಿತಾಯ ಅಲ್ಲ. ಮತ್ತಿನ್ನೇನು, ಒಂದು ಮಗು ಜಾಸ್ತಿ, ಅರ್ಧ ಮಗು ಸಾಕು ಅಂತ ಹೇಳ್ತಾನೆ ಬಂದಿರೋದು. ರಂಗಮ್ಮ, ಇವನು ಕುಟುಂಬ ಯೋಜನೆಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಆಗ್ತಕ್ಕಂಥ ಖರ್ಚುಗಳನ್ನ ಹೇಗೆ ಉಳಿತಾಯ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೇನೆ. ನೀನು ಶುರು ಮಾಡ ಭಾಷಣ. ಮಹನೀಯರೇ ಮತ್ತು ಮಹಿಳೆಯರೇ ಮತ್ತು ಹಿರಿಯ ನಾಗರಿಕರೇ, ಸರ್, ಭಾಷಣ ಕೇಳೋದಕ್ಕೆ ದುಡ್ಡೇನು ಕೊಡಲ್ವಾ? ಲೇ ದಂಡಪಿಂಡ, ತೆಗೆದೊಂದು ಬಿಟ್ಟು ಬಿಡ್ತೀನಿ. ಭಾಷಣ ಕೇಳೋದಕ್ಕೆ ಯಾವನ ದುಡ್ಡು ಕೊಡ್ತಾನೆ? ಯಾಕ ಕೊಡೋದಿಲ್ಲ? ಮೊನ್ನೆ ಕೊಪ್ಪಳದಲ್ಲಿ ಭಾಷಣ ಕೇಳೋದಕ್ಕೆ ಒಬ್ಬೊಬ್ಬರಿಗೆ 3,000 ರೂಪಾಯಿ ಕೊಟ್ಟಿದ್ದಾರೆ, ಗೊತ್ತಾ? ಆದ್ರೆ ಇವನು ಇಲ್ಲಿಗೆ ಬಂದಿರೋದು ರಾಜಕೀಯ ಭಾಷಣ ಮಾಡೋದಕ್ಕೆ ಅಲ್ಲ ಕಣ. ಖರ್ಚುಗಳನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಷಣ ಬಿಗಿತಾನೆ. ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೋ. ಅಪ್ಪ, ನೀನ್ ಶುರು ಮಾಡ್ಕಳೆ. ನೋಡಿ, ಈ ಮನೇಲಿ ದುಂದು ವೆಚ್ಚ ಜಾಸ್ತಿ ಆಗ್ತಾ ಇದೆ.
ಒಂದು ಸೇರು ಅಕ್ಕಿ ಅನ್ನಕ್ಕೆ ಹಾಕಿದ್ರೆ ಅದರಲ್ಲಿ 200 ಗ್ರಾಮು ನಾಯಿಗೆ ಹಾಕ್ತಾ ಇದ್ದೀರಿ. ಲೆಪ್ಪದ್ದು ಅದು ಇವ್ರಿಗೆ ಹೇಗೋ ಗೊತ್ತಾಯ್ತು? ಮನೆಗೆ ಬರಕ್ಕಿನ ಮುಂಚೆ ಬೀದಿ ನಾಯಿಗಳನ್ನ ಮಾತಾಡ್ಸ್ಕೊಂಡ್ ಬಂದಿರ್ಬೇಕು. 200 ಗ್ರಾಮ್ ಬೇಳೆ ಹಾಕ್ತೀರಿ, ಅದ್ರಲ್ಲಿ 100 ಗ್ರಾಮ್ ಹಾಗೆ ವೇಸ್ಟ್ ಆಗುತ್ತೆ. 2 ಲೀಟರ್ ಹಾಲು ತರಿಸ್ತೀರಿ, ಅದ್ರಲ್ಲಿ ಅರ್ಧ ಲೀಟ್ರು ಹಾಗೆ ಉಕ್ಕಿ ಸುರಿದು ಹೋಗುತ್ತೆ. 1 ಲೀಟರ್ ಮೊಸರು ತರಿಸ್ತೀರಿ, ಅದ್ರಲ್ಲಿ 1/4 ಲೀಟ್ರು ಪಾತ್ರೆಗೆ ಕಚ್ಕೊಂಡ್ಬಿಟ್ಟಿರುತ್ತೆ. ಇಂಥ ವೇಸ್ಟ್ ಖರ್ಚುಗಳಿಗೆ ಕತ್ರಿ ಹಾಕ್ಬೇಕು. ಅಂದ್ರೆ ನೀವ್ ಹೇಳೋದು ಕಡಿಮೆ ಜನಕ್ಕೆ ಅಡ್ಗೆ ಮಾಡ್ಬೇಕು ಅಂತನಾ? ಎಷ್ಟು ಜನಕ್ಕೆ ಬೇಕಾದ್ರೂ ಅಡಿಗೆ ಮಾಡ್ಕೊಳಮ್ಮ, ಆದ್ರೆ ಕಮ್ಮಿ ಖರ್ಚಲ್ಲಿ ಹೇಗೆ ಅಡಿಗೆ ಮಾಡ್ತೀಯಾ ಅನ್ನೋದು ಮುಖ್ಯ. ಈ ದಿನಸಿ ಪದಾರ್ಥಗಳನ್ನೆಲ್ಲ ನೀ ಏನು ಅಡಿಗೆ ಮಾಡ್ತೀಯೋ ಅದನ್ನೆಲ್ಲ ತಟ್ಟೆಲಿ ತಗೊಂಬಾ, ಖರ್ಚು ಹೇಗೆ ಕಮ್ಮಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅಡಿಗೆ ಸೋಡಾ ಎಲ್ಲಿ? ನಮ್ಮ ಮನೇಲಿ ಕಾಣಿಸಲ್ಲ. ಇನ್ ಮೇಲೆ ಬಳಸ್ಬೇಕು. ಅಡಿಗೆ ಸೋಡಾ ತಿಂದ್ರೆ ಹೊಟ್ಟೆ ಉಬ್ರ ಬರುತ್ತೆ, ಹೊಟ್ಟೆ ತುಂಬಬೇಕಾಗುತ್ತೆ. ಅದಕ್ಕೆ ಬಳಸ್ಬೇಕು. ಅಡಿಗೆ ಸೋಡಾ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಇಷ್ಟರಲ್ಲಿ ಅಡಿಗೆ ಮಾಡಿ ಬಡಿಸು. ಇಷ್ಟ್ರಲ್ಲಿ ಅಡ್ಗೆ ಮಾಡಿದ್ರೆ ಎಲ್ರಿಗೂ ಒಂದೊಂದು ತುತ್ತು ಕೊಡ್ಬೇಕಾಗತ್ತೆ ಅಷ್ಟೇ. ಮನುಷ್ಯನಾದವನು ತಿನ್ನಕ್ಕೋಸ್ಕರ ಬದುಕಬಾರ್ದು, ಬದುಕಿರೋದಕ್ಕೋಸ್ಕರ ತಿನ್ಬೇಕು. ಹಬಿ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ 3000. ನಿಮ್ಮಂತ ಬ್ಯೂಟಿ ಯಾಕ್ರಿ ಬ್ಯೂಟಿ ಪಾರ್ಲರ್? ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಹೇಳ್ತಾ ಇರೋದು ಸತ್ಯ. ಎಂತಹ ಕಣ್ಣು, ಎಂತಹ ಕೇಶ, ಎಂತಹ ಕೆನ್ನೆ, ನೀಳ ನಾಸಿಕ. ಅಲೇ ಇದನ್ನೆಲ್ಲ ಹೊಗಳ್ಬೇಕಾದ ನಾನು ಕಡ. ಇಲ್ಲಿ ತನಕ ನಾನೇ ಹೋಗ್ಲಿಲ್ಲ, ನೀನು ಹೊಗಳ್ತಾ ಇದೆಯಲ್ಲ. ಸುಮ್ನಿರು. ಹೆಂಡತಿ ಗಂಡ ಹೊಗಳಿದ್ರೆ ಅದು ಹೋಳಿಕೆ ಅನ್ಸ್ಕೊಳಲ್ಲ, ಕಂಡವ್ರು ಹೊಗಳಿದ್ರೆ ಅದ್ರ ಬೆಲೆ ಏನೋ ಗೊತ್ತಾಗೋದು. ಈಗೇನ್ ಕತ್ರಿ ಹಾಕ್ಲಾ ಬೇಡ? ಹಲೋ, ಎಕ್ಸ್ಕ್ಯೂಸ್ ಮೀ, ಆಗ್ಲೇ ಏನೋ ಹೇಳ್ತಾ ಇದ್ರಲ್ಲ, ಪ್ಲೀಸ್ ಕಂಟಿನ್ಯೂ. ನಿಮ್ಮಂತ ಸುಂದರಿಗೆ ಕೃತಕ ಬಣ್ಣ ಯಾಕ್ರಿ? ಏನೋ ಕಪ್ಪಿಗಿರೋರು ಮುಖ ಸುಕ್ಕಟ್ಟಿರೋರು ಮೇಕಪ್ ಮಾಡ್ಕೊಳ್ಳೋದು ರೂಢಿ. ನಿಮ್ಗೇನ್ರಿ ಆಗಿದೆ ದಾಡಿ? 3000 ರೂಪಾಯಿ ವೇಸ್ಟ್. 30 ರೂಪಾಯಿ ಕೊಟ್ರೆ ಒಂದು ಪೌಡರ್ ಡಬ್ಬಿ ಬರುತ್ತೆ, ಅದನ್ನೇ ಹಚ್ಕೊಳ್ಳಿ. ಆದ್ರೆ ನಂಗೆ ಮೇಕಪ್ ಮಾಡ್ಕೊಳಕ್ ಬರಲ್ವಲ್ಲ. ಇದ್ದ ನಮ್ಗೆ ಆಗಲ್ಲ ಅನ್ನೋದು. ಏನ್ ನಾವೇನ್ ನಿಮ್ ಪಾಲಿಗೆ ಸತ್ತೋಗಿದ್ವೇನ್ರೆ? ನಾನ್ ಮೇಕಪ್ ಮಾಡ್ತೀನಿ ಬಿಡ್ರಿ. ಮುಖ ಮಸಾಜು ಮಾಡ್ತಾನೆ, ಜೊತೆಗೆ ಲಿಫ್ಟಿಕ್ಕೂ ಹಚ್ತಾನೆ. ಹಬಿ ನನ್ಗೆ ಲಿಪ್ಸ್ಟಿಕ್ ನೋ 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 ನಾನೇ ಹಚ್ಕೋತೀನಿ. ಅದು ಜಾತಿ ಚಂಬಲ್ ತಿನ್ನಿವ್ರೆ. ಮತ್ತೆ ಬ್ಯೂಟಿ ಪಾರ್ಲರ್ಗೆ ಹೋಗಲ್ವೇ? ಈ ಬ್ಯೂಟಿ ಯಾಕೆ ಬೇಕು ಪಾರ್ಲರ್? ಪಲ್ಲು ಪಲ್ಲು, ಏನಮ್ಮ? ಚಂಪೆಯಲ್ಲಿ ಈ ಕೊಳೆ ಬಟ್ಟೆಗಳನ್ನ ಕೊಟ್ಟು ಒಗಿಸ್ಬೇಕಾಗಿತ್ತು. ಓ, ಚಂಪಾ ಒಗೆಯೋದು ಅಷ್ಟ್ರಲ್ಲೇ ಇದೆ. ಕೊಡಮ್ಮ, ನಾನೇ ಒಕ್ಕೊಡ್ತೀನಿ. ಅಯ್ಯೋ ನನ್ನ ಬಂಗಾಳ, ಎಷ್ಟು ಒಳ್ಳೆ ಬುದ್ಧಿ ನಿನಗೆ ಯಾವಾಗ್ಲೇ ಬಂತು? ಹುಟ್ಟಾಗ್ಲೇ ಬಂದಿತ್ತು, ನೀನೇ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ. ಪಲ್ಲು, ನೀನ್ ಸ್ವೀಟ್ ಗರ್ಲ್ ಅಲ್ವಾ, ಗುಡ್ ಗರ್ಲ್ ಅಲ್ವಾ? ಅಲ್ಲ ಅಂತೀರಾ? ನೋ 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 ನೋ, ಯು ವೆರಿ 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 ಗುಡ್ ಗರ್ಲ್. ಪಲ್ಲು, ನಂದೊಂದ್ ಸ್ವಲ್ಪ ಬಟ್ಟೆ ಇದೆ, ಇದನ್ನು ಒಗದ್ ಕೊಡ್ತೀಯಾ? ಬರೀ ಬಟ್ಟೆ ಏನಕ್ಕೆ? ಒಗ್ಯೋ ಕಲ್ ಹತ್ರ ಬಂದ್ರೆ ನಿಮ್ಮನ್ನ ಸೇರ್ಸಿ ಒಗ್ದು ಬಿಡ್ತೀನಿ. ಏನು ಬಟ್ಟೆ ಬಗ್ಗೆ ಪ್ರೋಗ್ರಾಮೇ? ಹೌದು ಕತ್ರಿ ಅಂಕಲ್. ಕತ್ರಿ ಅಂಕಲ್ಲ ಮತ್ತಿನೇನು, ಎಲ್ಲದಕ್ಕೂ ಕತ್ರಿ ಹಾಕತ್ತಾನೆ ನಿಮ್ ಕೆಲ್ಸ. ಇರ್ಲಿ. ಎಷ್ಟು ಬಟ್ಟೆಗಳಿವೆ? ನಂದೊಂದು 2. ನಂದೆ 2. 4. ಒಟ್ಟು 8 ಬಟ್ಟೆ. 8 ಬಟ್ಟೆಗೆ ಎಷ್ಟು ಸೋಪ್ ಯೂಸ್ ಮಾಡ್ತಿದ್ರಿ? ಇಷ್ಟೇ. ಇಷ್ಟ? ನೀವೇನ್ ಮನೆ ಉದ್ಧಾರ ಮಾಡ್ಬೇಕು ಅಂತಿದ್ರ, ಹಾಳು ಮಾಡ್ಬೇಕು ಅಂತಿದ್ರ? 8 ಬಟ್ಟೆಗೆ ಒಂದು ಬಾರ್ ಸೋಪ್ ಯೂಸ್ ಮಾಡಿದ್ರೆ ದುಡಿಯೋ ಗಂಟು ಬಾರಲ್ಲಿ ಕೂತ್ಕೋಬೇಕಾಗತ್ತಷ್ಟೇ. ಬಟ್ಟೆ ಒಗೆಯೋದು ಮುಖ್ಯ ಅಲ್ಲ, ಎಷ್ಟು ಸೋಪ್ ಬಳಸ್ತೀವಿ ಅನ್ನೋದು ಮುಖ್ಯ. ತಗೋ, ಈ ಬಿಲೆಲಿ ಆ ಬಟ್ಟೆಗಳ ಜೊತೆ ನೀವು ಹಾಕೊಂಡಿರೋ ಬಟ್ಟೆನ ವಾಗದ ಬಿಸಾಕು. ಇಷ್ಟ್ರಲ್ಲಿ ಕೊಳೆ ಹೋಗಿಲ್ಲ ಅಂದ್ರೆ? ನಾಳೆ ಹೋಗಿ. ನಾಳೆನೂ ಹೋಗಿಲ್ಲ ಅಂದ್ರೆ? ನಾಳಿದ್ದು ಹೋಗಿ. ನಾಡಿದ್ದು ಹೋಗಿಲ್ಲ ಅಂದ್ರೆ? ಬಟ್ಟೆನ ಒಗಿಬೇಡ. ಹಬಿ, ರೇ ಜಾತಿ ಚಂಬಲ್ ತಿನ್ನಿವ್ರೆ, ಏನಿದು ನಿಮ್ಮ ಡ್ರೆಸ್ ಇಷ್ಟೊಂದು ಸುಕ್ಕಾಗಿದೆ? ಯಾಕೆ ಐರನ್ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಕ್ಲಿಲ್ವೇ? ಐರನ್ ಮಾಡ್ಕೊಳ್ಳೋದಕ್ಕೆ ಐರನ್ ಬಾಕ್ಸ್ ಇದ್ರೆ ತಾನೇ? ಮನೇನಲ್ಲಿ ಇತ್ತಲ್ಲ, ಯಾಕೆ ಏನಾಯ್ತು? ನಾನೇ ಎತ್ತಿಟ್ಬಿಟ್ಟಿದ್ದೀನಿ. ಯಾಕಪ್ಪ? ಕರೆಂಟ್ ಬಿಲ್ ವಿಪರೀತ ಬರ್ತಾ ಇತ್ತು, ಅದಕ್ಕೆ ಐರನ್ ಬಾಕ್ಸ್ ಎತ್ತಿಟ್ಟಿದ್ದೀನಿ. ಕೇಬಲ್ ಕಟ್. ತಿಂಗಳಿಗೆ ಒಂದ್ಸತಿ ಐರನ್ ಬಾಕ್ಸ್ ಕೊಡ್ತೀನಿ, ಎಷ್ಟು ಬೇಕಾದ್ರೆ ಐರನ್ ಮಾಡ್ಕೊಂಡು. ಹಬಿ, ಬಟ್ಟೆಗೆ ಐರನ್ ಮಾಡ್ಕೊಳ್ದೆ ನಾನು ಮಹಿಳಾ ಸಂಘಕ್ಕೆ ಹೋಗಕ್ಕಾಗಲ್ಲ. ರೇ, ನೀವು ಅಲ್ಲಿ ಹೋಗಿ ಮಾಡೋದು ಅಷ್ಟರಲ್ಲೇ ಇದೆ, ಅಲ್ಲಿಗೆಲ್ಲ ಯಾಕೆ ಹೋಗ್ತೀರಾ? ಮನೆಯಲ್ಲೇ ನೆಮ್ಮದಿಯಾಗಿ ಇರ್ರೆ. ಅಪ್ಪ, ಸಿಕ್ಕಾಪಟ್ಟೆ ಹಸಿವು, ಹೊಟ್ಟೆಗೆ ಏನಾದ್ರೂ ಹಾಕಿಸ್ತೀಯೋ? ಖಂಡಿತ ಇದೆಯಪ್ಪ. ಎಲ್ಲ ತಿಂಡಿಗೆ ಬನ್ನಿ. ಚಂಪಾ ತಗೊಂಬಾ ಚಪಾತಿ. ಇಟ್ಕೊಳ ಬನ್ರಂಗ.
ಪಾಟ್ನಕ ಅರ್ಧ ನೀ ಹಾಕೊಳ. ಏನಪ್ಪ ನಾನ್ 4 ಚಪಾತಿ ತಿಂತಾ ಇದ್ದೆ, ಅರ್ಧ ಹಾಕಿದೀಯಲ್ಲಪ್ಪ. ಅರ್ಧ ಚಪಾತಿ 4 ಸತಿ ತಿಂದು ನಾ ಬೇಡ ಅಂತಂದೆ. ಒಟ್ಟಿನಲ್ಲಿ ಲೆಕ್ಕಾಚಾರ ಮುಖ್ಯ. 4 ತಿನ್ನೋ ಕಡೆ 2 ಸಿಗೋದು. ಏನು ಯಜಮಾನ್ರೆ, ಅರ್ಧ ಚಪಾತಿ ತಿನ್ಕೊಂಡು ನನ್ ಕೈಲಿ ಅಡ್ಗೆ ಮಾಡಕ್ ಆಗಲ್ಲ. ಲೇ ಹಂಗಿದ್ರೆ ನಿನ್ ಗಂಟು ಮುಟ್ಟೆ ಕಟ್ಕೊಂಡು ಹಳ್ಳಿಗೆ ಹೋಗ್ತಾ ಇರೆ. ನೀವು ನಮ್ ಉಲ್ಟಾ ಹೊಡ್ದ್ಬಿಡೋದ? ಮರ್ತಿನ್ನೆ ಪಾಪ ಇವನು ಯಾರು ಏನು ಗೊತ್ತಿಲ್ಲ, ನನ್ನ ಸಂಬಂಧಿಕನೂ ಅಲ್ಲ. ಆದ್ರೂ ಈ ಮನೆಯಲ್ಲಿ ಉಳಿತಾಯ ಮಾಡ್ಬೇಕು ಅಂತ ಬಂದಿದ್ದಾನೆ. ಎಲ್ರೂ ಅವನಿಗೆ ಸಹಕಾರ ಕೊಟ್ಕೊಂಡಿರೋ ಹಾಗಿದ್ರೆ ಇರಿ, ಇಲ್ಲಾಂದ್ರೆ ಮನೆ ಬಿಟ್ಟು ಹೊರಡ್ತಾ ಇರಿ. ಲೇ ಪಾಟ್ರಂಗ, ಅರ್ಧ ಚಪಾತಿ ತಿಂದ್ರೆ ಹೊಟ್ಟೆ ಹೆಂಗೋ ತುಂಬುತ್ತೆ. ತುಂಬಬಾರ್ದು. ಮನುಷ್ಯನಾದವನಿಗೆ ಸಂಪೂರ್ಣವಾಗಿ ಹೊಟ್ಟೆ ಅನ್ನೋದು ತುಂಬಬಾರ್ದು. ಅಪ್ಪಿ ತಪ್ಪಿ ತುಂಬಿಡ್ತು ಅಂದ್ರೆ ಅವನಿಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗಲ್ಲ. ಹೊಟ್ಟೆ ಸ್ವಲ್ಪ ಚುರ್ ಅಂತ ಇರಬೇಕು, ಆವಾಗ್ಲೇ ಮೆದುಳು ಕೂಡ ಚುರ್ ಅಂತ ಕೆಲಸ ಮಾಡೋದು, ದುಡ್ಡಿನ ಬೆಲೆ ಗೊತ್ತಾಗೋದು. ನಿನಗೆ ಅರ್ಧ ಚಪಾತಿ ಬೇಕು ಅಂದ್ರೆ ತಿನ್ನು, ಇಲ್ಲ ಅಂದ್ರೆ ರಂಗಮ್ಮನ ಬಾಯಿಗೆ ಹಾಕ್ಬಿಟ್ಟು ಎತ್ತು ಹೋಗು. ಲೇ ಚಂಪಾ, ಬರೀ ಚಪಾತಿನೇ ಇದೆ, ಚಟ್ನಿ ಗಿಟ್ನಿ ಏನಿಲ್ವಾ? ತಿನ್ನೋ ಅರ್ಧ ಚಪಾತಿಗೆ ಚಟ್ನಿ ಬೇರೆ ಕೇಡು, ಹಾಗೆ ತಿಂತಾರ ಬಿಡು ಅಂದ. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಏನಪ್ಪ ಇದು ಕಾಫಿನ ಔಷಧಿನ? ಕನ್ಫ್ಯೂಸ್ ಆಗ್ಬೇಡಿಮ್ಮ, ಅದು ಕಾಫಿನೇ, ಅಳತೆ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ಇದು ಹೊಟ್ಟೆಗೆಲ್ಲಪ್ಪ ಸೇರುತ್ತೆ, ಗಂಟಲ್ಲೇ ಉಳಿಯುತ್ತೆ. ಕೊಂಚಂ ನೀರು ಕುಡಿರಿ, ನೀರು ಕಾಫಿನ ಹೊಟ್ಟೆ ಒಳಗೆ ಸೇರ್ಸುತ್ತೆ. ಇದ್ರ ಬದಲು ಮಾತ್ರೆ ಕ್ಯಾಪ್ಸೂಲ್ ಬರುತ್ತಲ್ಲ, ಅದ್ರಲ್ಲೇ ಕಾಫಿನ ತುಂಬಿಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಗುಡ್ ಐಡಿಯಾ, ಸಂಜೆಗೆ ಅದನ್ನೇ ಮಾಡ್ತೀನಿ. ಏನು ಪಲ್ಲು, ಬೆಳಗ್ಗೆ ಏನು ಹುಡುಕ್ತಾ ಇದೀಯಾ? ನನ್ನ ಹಲ್ಲುಜ್ಜೆ ಬ್ರಷ್ ಕಾಣಿಸ್ತಿಲ್ಲ. ಇದಾ ನೋಡು. ಇದೆ ಏನಿದು, ಇಷ್ಟು ಪೇಸ್ಟ್ ಹಲ್ಲುಜ್ಜೆ ತೆಗುತ್ತಾ? ಉಜ್ಜು ಬೇಕು. ಹಲ್ಲುಜ್ಜೆ ನೆಪದಲ್ಲಿ ಪೇಸ್ಟ್ ತಿಂತೀಯಾ? ಅಣ್ಣಯ್ಯ, ನೋಡಮ್ಮ, ನಾನು ಅಷ್ಟು ಪೇಸ್ಟಲ್ಲಿ 3 ದಿವಸ ಹಲ್ಲುಜ್ಜುತ್ತೀನಿ. ನೀನು ಪ್ರಯತ್ನ ಪಡು, ಇಲ್ಲ ಅಂದ್ರೆ ಇದು ಕ್ಯಾನ್ಸಲ್ ಆಗಿ ನಿನ್ಗೆ ಇಜ್ಲು ಕೊಡ್ತಾನೆ. ನಾನು ಸ್ಟ್ರಿಕ್ಟ್ ಆಗ್ಬಿಡ್ತೀನಿ ಅಷ್ಟೇ. ಬಾತ್ರೂಮ್ ಅಲ್ಲಿ ನನ್ ಸೋಪೆ ಮಿಸ್ಸಿಂಗ್. ಆ ಸೋಪ್ ಬದಲಾಗಿ ಈ ಸೋಪ್ ಯೂಸ್ ಇಷ್ಟು ಚಿಕ್ಕ ಸೋಪಲ್ಲಿ ನಾನು ಸ್ನಾನ ಮಾಡಕ್ಕಾಗತ್ತಾ? ಮಾಡ್ಬೇಕು. ಮಾಡ್ಬೇಕು. ಸ್ನಾನ ಮಾಡೋದು ಅಂದ್ರೆ ಸೋಪ್ ಖಾಲಿ ಆಗೋ ತನಕ ಸ್ನಾನ ಮಾಡದೆ. ಇಷ್ಟು ಚಿಕ್ಕ ಸೋಪು ನನ್ ಮುಖಕ್ಕೆ ಸಾಕಾಗಲ್ಲ. ಮೈಗೆ ಅಂತ ಬೇರೆ ಇದೆ, ತಗೊಳ್ಳಿ. ಹಬಿ, ಈ ಸ್ಟೋನ್ ಅಲ್ಲಿ ನಂಗೆ ಮೈ ಉಜ್ಕೊಳ್ಳೋಕೆ ಬರಲ್ಲ. ಜಾಸ್ತಿ ಚಂಪಲ್ ತಿಂದಿವ್ರೆ, ಯು ಡೋಂಟ್ ವರಿ. ನಿಮ್ ಪಾಡಿಗೆ ನೀವು ನೀರು ಹೋಯ್ಕೊಂಡು ಸ್ನಾನ ಮಾಡ್ತಾ ಇರಿ, ನನ್ನ ಪಾಡಿಗೆ ನಾನು ಬೆನ್ನು ಉಜ್ತಾ ಇರ್ತೀನಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅಷ್ಟೊಂದು ಸೀನ್ ಏನೂ ಇಲ್ಲ. ನಾನು ಈ ದರಿದ್ರ ಚಿಕ್ಕ ಸೋಪಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ಇವನು ಕೊಡೋ ಇಷ್ಟಗಳ ಸೋಪಲ್ಲಿ ಸ್ನಾನ ಮಾಡಕ್ಕಾಗತ್ತೇನು? ಇನ್ಮೇಲೆ ಇವನು ಕೊಡೋ ಸೋಪ್ನೆಲ್ಲ ಸೇರಿಸಿಟ್ಕೊಂಡು ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀನಿ. ಏನಪ್ಪ, ನೀನು ಇಷ್ಟೇ ಬಳಸ್ಬೇಕು ಅಂತ ರೂಲ್ಸ್ ಏನು ಇಲ್ಲ ತಾನೇ? ಹಾಗೇನಿಲ್ಲ, ಎಷ್ಟು ಬೇಕಾದ್ರೆ ಬಳಸ್ಬೋದು. ಹಾಗಂತ ಬಾತ್ರೂಮ್ ಅಲ್ಲಿ ನೀರು ಕುಡಿತಾ ಕುತ್ಕೋಬೇಡಿ. ಲೊಪ್ಪದ್ದು ಏನು ಮೇಯ್ತಾ ಇದ್ಯಾ? ಇದನ್ನ ಪಾಪ್ಕಾರ್ನ್ ಅಂತಾರೆ. ಇದನ್ ತಿಂದ್ರೆ ಪರವಾಗಿಲ್ವಂತ? ಎಷ್ಟು ಬೇಕಾದ್ರೆ ತಿನ್ಬೋದಂತ? ಇದನ್ ತಿಂದ್ರೆ ಹೊಟ್ಟೆ ತುಂಬುತ್ತೇನೋ? ಗೊತ್ತಿಲ್ಲ ಕಣೆ, ತುಂಬುತ್ತೆ ಅಂತ 4ನೇ ಪ್ಯಾಕೆಟ್ ತಿಂತಿದ್ದೀನಿ. ಜಾಜಿ ಅವ್ರೆ, ಈ ಮನೆ ಯಜಮಾನ್ತಿಯಾಗಿ ನೀವು ಸೌತೆಕಾಯಿ ತಿನ್ನೋ ಹಂಗ ಆಗ್ಬಿಟ್ರಲ್ಲ. ಏನ್ ಮಾಡ್ಲಪ್ಪದ್ದು, ನಿನ್ನೆ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಒಗ್ಗರಣೆ ಹಾಕ್ಸಿ ಚಿತ್ರಾನ್ನ ಮಾಡ್ಸಿದಾನೆ. ಅದನ್ನ ತಿನ್ನೋಕ್ಕಿಂತ ಇದನ್ನ ತಿನ್ನೋದೇ ವಾಸಿ. ಹೇಗಾದ್ರೂ ಮಾಡಿ ನಾವು ಅವನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕಲ್ಲ. ಮೊದ್ಲು ಅವ್ನ್ ವೀಕ್ನೆಸ್ ಏನು ಅಂತ ತಿಳ್ಕೊಬೇಕು, ಆಮೇಲೆ ಓಡಿಸ್ಬೇಕು. ಏನ್ ಡಾಕ್ಟ್ರೆ, 10 ಅವರ್ ನಿದ್ದೆ ಆಗ್ಲೇಬೇಕಾ ನನಗೆ? ಅದು ಇತ್ತೀಚೆಗೆ ಕೆಲಸ ಜಾಸ್ತಿ, ನಿದ್ದೆ ಸರಿ ಹೋಗ್ತಿಲ್ಲ, ಅದಕ್ಕೆ ವಿಪರೀತ ತಲೆನೋವು. ಡಾಕ್ಟ್ರೆ, ತಗೋತಾ ಇದ್ದೀನಿ, ಎಲ್ಲ ಮಾತ್ರ ಕರೆಕ್ಟಾಗಿ ತಗೋತಾ ಇದ್ದೀನಿ. ಇಲ್ಲ ನೀವೇನು ಟೆನ್ಷನ್ ತಗೋಬೇಡಿ. ನೋಡಿ, 10 ಅವರ್ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ರಾತ್ರಿಯಿಂದ ಎದ್ದೊಳ್ಳದೇ ಇಲ್ಲ ನಾನು. ಓಕೆ ಡಾಕ್ಟರ್. ಈ ಜಗನ್ನಾಥನ ಮನೆಯಿಂದ ಓಡಿಸ್ಬೇಕು ಅಂದ್ರೆ ಮೊದ್ಲು ನಾವೆಲ್ಲ ನಿದ್ದೆಗೆ ಕತ್ರೆ ಹಾಕ್ಬೇಕು. ಓಕೆ?
ಯಾಕೆ ಎಲ್ಲ ಬಂದು ನನ್ನ ನಿದ್ದೆ ಗೆಡಿಸ್ತಿದ್ದೀರಾ? ಅಲ್ಲಪ್ಪ ದಿಮ್ರಂಗ ಅಂತ ಇನ್ನು ಎಷ್ಟು ಹೊತ್ತು ಮಲಗಿರ್ತೀಯ? ಬೆಳಗಿನ ಜಾವ 5 ಗಂಟೆ ಆಯ್ತು, ಎದ್ದು ಹಲ್ಲುಜ್ಜು. ಓಲ್ಡಿ ಜಿಪುಣಾಗ್ರೇಸರ ಜಗನ್ ರಾತ್ರ ಅವರೇ, ಎಲ್ಲಿಗೆ ನಿಮ್ಮ ಪಯಣ? ಡಾಕ್ಟರ್ ಹೇಳಿದ್ದಾರೆ ವಾಕಿಂಗ್ ಮಾಡ್ಬೇಕು ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ಓಹೋ, ಇವತ್ತು ಎಡಗಾಲಲ್ಲಿ ವಾಕಿಂಗ್ ಮಾಡಿ, ನಾಳೆ ಬಲಗಾಲಲ್ಲಿ ವಾಕಿಂಗ್ ಮಾಡುವಂತೆ. ಯಾಕೆ? ನಮ್ ಕಸ ಗುಡ್ಸ್ಬೇಕಾದ್ರೆ ಪರ್ಕೆನ್ 2 ಭಾಗ ಮಾಡಿದ್ರಲ್ಲ ಹಾಗೆ. ನಮ್ಗೇನಾ? ಕತ್ರಿ ಅಂದ್ಮೇಲೆ ಎಲ್ರಿಗೂ ಕತ್ರಿನೇ. ಲೋಪದ್ದು ಈ ಛತ್ರಿ ಮತ್ತೇನೋ ಕೇಳ್ತೆ ಕಟ್ಟ ಕಾಲು. ಈಗ ವಾಕಿಂಗ್ ಮಾಡಿ ಹಿಂಗೆ ಒಬ್ಬನೇ ಕಳ್ಸ್ಬಿಟ್ವಲ್ಲ, ಕಟ್ಟಿರೋ ಕಟ್ನ ಬಿಚ್ಕೊಂಡ್ರೆ. ಏನಯ್ಯ ಎಡಗಾಲ ಈ ಪಾಟಿ ಊದ್ಕೊಂಡ್ಬಿಟ್ಟಿದೆ, ಬಲಗಾಲ ಮೇಲೆ ಕಟ್ಕೊಂಡ್ಬಿಟ್ಟಿದೆಯಲ್ಲಯ್ಯ. ಅದು ಡಾಕ್ಟರ್ ಏನಾಗಿದೆ ಗೊತ್ತಾ, ಈ ಮನುಷ್ಯ ಒಂದೇ ಕಾಲಲ್ಲಿ ನಡಿಬೇಕು ಅಂತ ಮನೆ ಮಂದಿ ಎಲ್ಲ ಸೇರ್ಕೊಂಡು ಚೆನ್ನಾಗಿರೋ ಇವ್ರು ಇನ್ನೊಂದು ಕಾಲನ್ನು ಕಟ್ಟಾಕ್ಬಿಟ್ಟಿದ್ದಾರೆ. ಅಲ್ಲಯ್ಯ, ದೇವ್ರು 2 ಕಾಲು ಯಾಕೆ ಕೊಟ್ಟಿರೋನೆ? 2 ಕಾಲಲ್ಲಿ ಚೆನ್ನಾಗಿ ನಡೀಲಿ ಅಂತ ಅದನ್ನೇ ಕಟ್ಟಾಕಿದ್ದಿಲ್ಲ. ನಿಮ್ಗೆ ಬುದ್ಧಿ ಬೇಡ? ಡಾಕ್ಟ್ರೆ, ಈ ಮನುಷ್ಯ ಈ ಮನೆಗ್ ಬಂದಾಗಿಂದ ಖರ್ಚು ಕಡಿಮೆ ಮಾಡ್ಬೇಕು ಅಂತ ಎಲ್ಲದಕ್ಕೂ ಕತ್ರಿ ಹಾಕ್ತಾ ಇದ್ದಾನೆ. ಅರ್ಧ ಸೋಪ್ ಕೊಟ್ಟು ಅರ್ಧ ಸ್ನಾನ ಮಾಡುವಂತಾನೆ, ಅರ್ಧ ಚಪಾತಿ ಕೊಟ್ಟು ತಿನ್ನು ಅಂತಾನೆ. ಹೀಗೆ ನಾವ್ ಏನೇನ್ ಮಾಡ್ತೀವೋ ಅದಕ್ಕೆಲ್ಲ ಕತ್ರಿ ಹಾಕ್ತಾ ಇದ್ದ. ಅದಕ್ಕೆ ಇವ್ನ್ 2 ಕಾಲ್ ಸರಿ ಇದ್ರು 1 ಕಾಲಿಗೆ ಕತ್ರಿ ಹಾಕಿ ಇನ್ನೊಂದ್ ಕಾಲೆಲ್ಲ ನಡೆಯೋ ಹಾಗೆ ಮಾಡಿದ್ವಿ. ಅಲ್ಲ ಕಣಯ್ಯ, ನಾನು ದಿನಕ್ಕೆ 6 ಮಾತ್ರ ತಗೊಂತ ಹೇಳಿದ್ನ, ತಗೊಳ್ತಾ ಇದೀಯಾ? ನಾನು ತಗೋಬೇಕು ಅಂತಂದಿದ್ದೆ ಡಾಕ್ಟ್ರೆ, ಆದ್ರೆ ಏನ್ ಮಾಡ್ಲಿ, ಇವರು 6 ಮಾತ್ರೆ ಕೊಡೋ ಜಾಗದಲ್ಲಿ 3 ಮಾತ್ರೆ ಕೊಡ್ತಿದ್ದಾರೆ. ಪ್ರಾಬ್ಲಮ್ ಇಲ್ಲಿದೆ ಕಣಯ್ಯ. ನೀನು ಯಾವಾಗ 6 ಮಾತ್ರೆ ಜಾಗದಲ್ಲಿ 3 ಮಾತ್ರೆ ತಗೊಳ್ಳೋದು ಶುರು ಮಾಡಿದೆ, ಡೋಸೇಜ್ ಕಮ್ಮಿ ಆಯ್ತು. ಯಾವಾಗ ಡೋಸೇಜ್ ಕಮ್ಮಿ ಆಯ್ತು, ರೋಗದ ಲಕ್ಷಣ ನಿನ್ನ ಕಾಲಲ್ಲಿ ಕಾಣ್ತಾ ಇದೆ. ಡಾಕ್ಟರ್ ಮಮ್ಮೂಟಿ ಅವರೇ, ಎಸ್, ಈ ಕಾಲನ್ನ ವಾಸಿ ಮಾಡೋದಕ್ಕೆ ಆಗದೇ ಇಲ್ವೇ? ಕಾಲನ್ನ ವಾಸಿ ಮಾಡ್ಬೋದು. ಒಂದು ಪ್ರಯತ್ನ ಮಾಡೋಣ. ಮಸ್ಟ್ ಅಂಡ್ ಶುಡ್ 6 ಮಾತ್ರೆ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಈ ಕಾಲನ್ನ ಮತ್ಬಿಡು. ಇದ್ರಲ್ಲಿ ನಿಮ್ಗೆ 3 ಮಾತ್ರೆ ಮಾತ್ರ ಕೊಡ್ತೀನಿ. ಡಾಕ್ಟರ್ 6 ಮಾತ್ರೆ ತಗೊಳಕ್ ಹೇಳಿದ್ದಾರೆ. ಇನ್ನು 3 ಮಾತ್ರೆನೂ ಕೊಡ್ತೀನಿ. ಯಾವಾಗ? ಆ ಕಾಲ್ ನೋವಾದಾಗ. ಅಣ್ಣಯ್ಯ ಅಣ್ಣಯ್ಯ, ಏನಾಯ್ತಮ್ಮ? ಆ ಕತ್ರಿ ಅಂಕಲ್ ಎದ್ದೇಳ್ತಾನೆ ಇಲ್ಲ. ಯಾಕಂತೆ? ನೀನ ಕೇಳ. ಯಾರಮ್ಮ ಇವ್ ಮೂಗಿಗೆ ಹತ್ತಿ ತುಂಬಿದವರು? 2 ಮೂಗಿನ ಒಳ್ಳಲ್ಲಿ ಯಾಕೆ ಉಸಿರಾಡ್ಬೇಕು, ಒಂದ್ರಲ್ಲೇ ಉಸಿರಾಡ್ಲಿ ಅಂತ ನಾವೇ ತುಂಬಿಸಿದೀವಿ. ಲೇ, ಬದುಕಿದ್ದಾಗ್ಲೇ ಯಾವನಾದ್ರೂ ಮೂಗಿಗೆ ಹತ್ತಿ ತುರುಕ್ತಾರೇನಾ? ಲೇ, ಹತ್ತತ್ರ ಒಂದು ಮಾರು ಉದ್ದ ಇದೆ, ಇಷ್ಟೊಂದು ಹತ್ತಿನ ಯಾವನಾದ್ರೂ ಮೂಗೊಳಗೆ ಇಕ್ತಾರೇನಾ? ಲೇ ಜಗನ್ನಾಥ, ಲೇ ಕತ್ರಿ. ನಾವು ಸುಮಾರು ಹೊತ್ತಿಂದ ಎಬ್ಬಿಸಿದ್ವಿ, ಎದ್ದೇಳಿಲ್ಲ. ಅದಕ್ಕೆ ಡಾಕ್ಟರ್ ಮಮ್ಮೂಟಿಗೆ ಬರಕ್ ಕೇಳಿದಿವಿ. ನನಗೆ ಗೊತ್ತಿತ್ತು ಏನು ಎಡ್ವರ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಏನಾಗಿತ್ತು ಅವನಿಗೆ? ಅದು ಒಂದು ಮಾರು ಉದ್ದ ಹತ್ತಿನ ಪಾಪ ಅವ್ನ ಮೂಗಲ್ ತುರುಕ್ಬಿಟ್ಟವ್ರೆ. ಏನಯ್ಯ, ನಿಮ್ಮ ಮನೆಯಿಂದ ಒಬ್ಬರಾದ್ರೂ ಬುದ್ಧಿವಂತಿರೋಲ್ಲ. ಎಲ್ಲ ದಡ್ಡ ಕಾಮಣಗಳೇ. ಈಗ ಬರ್ರ ಮಗು ಜಗನ್ನಾಥ, ಎದ್ದಳ ನೋಡು, ನಾನು ಡಾಕ್ಟರ್ ಮಮ್ಮೂಟಿ ಬಂದಿದ್ದೀನಿ, ಎದ್ದಳು. ನಾನು ಎಬ್ಬಿಸ್ದೆ, ಹೇಳಲಿಲ್ಲ ಮಗ. ನೀನು ಎಬ್ಬಿಸಿದ್ ಹೇಳಿಲ್ವಾ? ಈಗ ನಾನು ಎಬ್ಬಿಸಿ ನೋಡು. ಉಸಿರಾಗಿಲ್ಲ, ಆದ್ರೆ ಕಂಡೀಷನ್ ಸೀರಿಯಸ್ ಆಗಿದೆ. ಹೌದು, ಇವನಿಗೆ ದಿನಕ್ಕೆ 6 ಮಾತ್ರೆ ತಗೊಂತ ಹೇಳಿದ್ದೆ, ತಗೊಂತಾ ಇದ್ದಾನ? ಇಲ್ಲ ಡಾಕ್ಟ್ರೆ, ನೀವು ಕೊಟ್ಟಿದ್ದ 6 ಮಾತ್ರೆಯಲ್ಲಿ ಬರೀ 3 ಮಾತ್ರೆ ಮಾತ್ರ ಕೊಟ್ಟಿದೀವಿ. ಅಲ್ಲ ಮಿಸ್ಟೇಕ್ ಆಗಿರೋದು. ಪೇಷಂಟ್ ಕಂಡೀಷನ್ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದೆ. ಇಮ್ಮಿಡಿಯೇಟ್ ಆಗಿ ಇವನ್ನ ಆಸ್ಪತ್ರೆ ಸೇರಿಸಬೇಕು, ಇಲ್ಲ ಅಂದ್ರೆ ಪೇಷಂಟ್ ಗೊಟ್ಟ ತಂದ್ಬಿಡ್ತಾರೆ. ಆಸ್ಪತ್ರೆಗೆ ಎಷ್ಟು ಖರ್ಚಾಗುತ್ತೆ ಡಾಕ್ಟ್ರೆ? 50,000 1 ಲಕ್ಷ ಆಗ್ಬೋದು ಅಷ್ಟೇ. ಅಷ್ಟೇ ತಾನೇ? ಇವ್ನ್ ಕರ್ಕೊಂಡ್ ಬಂದಿದ್ದ ತಪ್ಪಿಗೆ ಹಾಬಿನೇ ದುಡ್ಡು ಕೊಡ್ತಾರೆ.